ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ನಮ್ಮ ಪರ್ಸನಲ್ ಕಂಪ್ಯೂಟರ್ ಸ್ಲೋ ಆದಾಗ ಯಾವ ರೀತಿ ಆ್ಯಕ್ಷನ್ಸನ್ನು ತಗೊಳ್ಬೇಕು, ಯಾವ ರೀತಿ ಸ್ಟೆಪ್ಸನ್ನು ತಗೊಂಡ್ರೆ ನಮ್ಮ ಪರ್ಸನಲ್ ಕಂಪ್ಯೂಟರ್ ಹ್ಯಾಂಗ್ ಆಗಿರ್ಬೋದು, ಫ್ರೀಸ್ ಆಗಿರ್ಬೋದು, ಸರಿಯಾಗಿ ವರ್ಕ್ ಆಗದೆ ಇರ್ಬೋದು. ಸೊ ಈ ಥರದ ಎಲ್ಲ ರೀತಿಯ ಇಶ್ಯೂಸ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡೋಣ. ಓಕೆ, ಸೊ ಹಾಗಿದ್ರೆ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟಾರ್ಟಪ್ಪಲ್ಲಿ ಸ್ಟಾರ್ಟಿಂಗ್ ಆಗಬೇಕಾದ್ರೆ, ಸಿಸ್ಟಮ್ ಬೂಟ್ ಆಗ್ತಿರ್ಬೇಕಾದ್ರೆ ಕೆಲವೊಂದು ಅಪ್ಲಿಕೇಶನ್ಸು ರನ್ ಆಗ್ತಾ ಇರುತ್ತೆ. ಸೊ ಆ ಎಲ್ಲ ಅಪ್ಲಿಕೇಶನ್ಸ್ಗಳು ಕೂಡ ನಮ್ಮ ಸಿಸ್ಟಮ್ಗೆ ಹ್ಯಾಂಗ್ ಓವರ್ ಮಾಡ್ತಾ ಇರುತ್ತೆ. ಸೊ ಇದನ್ನು ನೋಡೋಣ. ಈಗ MS config ಅಂತ ಹೇಳಿ ಟೈಪ್ ಮಾಡಿ ಇಲ್ಲಿ. ಓಕೆ, ಸಿಸ್ಟಮ್ ಕಾನ್ಫಿಗರೇಷನ್ ಅಂತ ಹೇಳಿ ಒಂದು ಫೋಲ್ಡರ್ ಓಪನ್ ಆಗುತ್ತೆ. ಅದನ್ನು ಓಪನ್ ಆಗ್ತಾ ಇದೆ. ಓಕೆ, ಓಪನ್ ಆದಮೇಲೆ ಇಲ್ಲಿ ಸ್ಟಾರ್ಟಪ್ ಅಂತ ಕಾಣಿಸ್ತಾ ಇದೆಯಲ್ಲ, ಸ್ಟಾರ್ಟಪ್ ಮೇಲೆ ಕ್ಲಿಕ್ ಮಾಡಿ. ಈಗ ಓಪನ್ ಟಾಸ್ಕ್ ಬಾರ್ ಅಂತ ಹೇಳಿ ಇದು ಟಾಸ್ಕ್ ಮ್ಯಾನೇಜರ್ಗೆ ಡೈವರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇವೆಲ್ಲ ಅಪ್ಲಿಕೇಶನ್ಸ್ ಸ್ಟಾರ್ಟಿಂಗ್ ಬೂಟ್ ಇಂದಾನೆ ರನ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಡಿಸೇಬಲ್ ಆಗಿದೆ. ಇದನ್ನು ನಾನು ಮೊದಲನೇ ಎಲ್ಲ ಡಿಸೇಬಲ್ ಮಾಡಿದ್ದೀನಿ. ಕಾರಣ ಏನಂತ ಹೇಳಿದ್ರೆ, ಈ ಎಲ್ಲ ಇಶ್ಯೂಸ್ ನಾನಿವತ್ತು ಏನು ಇಶ್ಯೂಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ, ಈ ಎಲ್ಲ ಇಶ್ಯೂಸ್ ನನ್ನ ಸಿಸ್ಟಮಲ್ಲಿತ್ತು. ಆವಾಗ ನಾನು ತುಂಬ ಪ್ರಾಬ್ಲಮ್ ಅನುಭವಿಸ್ಬೇಕಾಯ್ತು. ಯಾವುದೇ ರೀತಿ ವರ್ಕ್ ಮಾಡೋಕೆ ಆಗ್ತಿರ್ಲಿಲ್ಲ, ಫ್ರೀಸ್ ಆಗ್ತಾಯಿತ್ತು, ಫುಲ್ ಹ್ಯಾಂಗ್ ಓವರ್ ಆಗ್ತಾಯಿತ್ತು, ಕರ್ಸರ್ ಮೂವ್ ಆಗ್ತಾ ಇರಲಿಲ್ಲ. ಈ ಎಲ್ಲ ಇಶ್ಯೂಸ್ ಆಗಿರೋದ್ರಿಂದ ಸೊ ಅದೆಲ್ಲ ನನ್ನ ಲ್ಯಾಪ್ಟಾಪಲ್ಲಿ ನಾನು ಫಸ್ಟು ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೇನೆ. ಈ ರೀತಿ ಬೇರೆ ನಿಮ್ಮ ಯಾರಿಗೇನೋ ಪ್ರಾಬ್ಲಮ್ ಇರಬಹುದು. ಸೊ ಆ ರೀತಿ ಇದ್ದಾಗ ನೀವು ಈ ಸ್ಟೆಪ್ಸ್ಗಳನ್ನೆಲ್ಲ ಫಾಲೋ ಮಾಡಿದರೆ ನಿಮ್ಮ ಲ್ಯಾಪ್ಟಾಪ್ ಕೂಡ ಖಂಡಿತ 100%, 100 ಅಲ್ಲ 200% ಹೇಳ್ತೇನೆ, ಇದು ಸರಿಯಾಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಟಾಪಿಕ್ ಬರೋಣ. ಇಲ್ಲಿ ಎಲ್ಲ ಡಿಸೇಬಲ್ ಆಗಿದೆ. ಈ ರೀತಿ ಎಲ್ಲ ಡಿಸೇಬಲ್ ಮಾಡೋದಕ್ಕೆ ನಿಮ್ಮ ಯಾವ್ಯಾವ ಅಪ್ಲಿಕೇಶನ್ ನಿಮಗೆ ಬೇಕಾಗಿಲ್ವೋ, ಯಾವ್ಯಾವ ಯೂಸ್ಫುಲ್ ಇಲ್ವೋ ಅವನ್ನೆಲ್ಲ ಬಿಟ್ಬಿಟ್ಟು ನಾನು ಇಲ್ಲಿ ಕೆಲವೊಂದನ್ನು ಎನೇಬಲ್ ಇಟ್ಕೊಂಡಿದ್ದೀನಿ. 2 ಅಪ್ಲಿಕೇಶನ್ ಮಾತ್ರ ಎನೇಬಲ್ ಇಟ್ಕೊಂಡಿದ್ದೀನಿ. ಇನ್ನು ಉಳಿದಂಥವು ಯಾವುದು ನನಗೆ ಸ್ಟಾರ್ಟಿಂಗಲ್ಲಿ ಬೂಟಿಂಗ್ ಟೈಮಲ್ಲಿ ಯೂಸ್ ಬರೋದಿಲ್ಲ. ನನಗೆ ಯಾವಾಗ ಬೇಕಾದರೂ ಅವನ್ನ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಡಿಸೇಬಲ್ ಮಾಡೋದ್ರಿಂದ ನಿಮ್ಮ ಸಿಸ್ಟಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಎನೇಬಲ್ ಮತ್ತು ಡಿಸೇಬಲ್ ಮಾಡೋದಕ್ಕೆ ಜಸ್ಟ್ ಯಾವುದನ್ನು ಎನೇಬಲ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ. ಕೆಳಗಡೆ ಎನೇಬಲ್ ಅಂತ ಕಾಣ್ತಾ ಇದೆ, ಎನೇಬಲ್ ಮಾಡ್ಕೋಬೋದು. ಸೊ ನಾರ್ಮಲಿ ಎನೇಬಲ್ ಆಗಿರುತ್ತೆ ನಿಮ್ಮ ಸಿಸ್ಟಮಲ್ಲಿ ಡಿಫಾಲ್ಟಲ್ಲಿ. ಎಲ್ಲ ಅನ್ವಾಂಟೆಡ್ ಅಪ್ಲಿಕೇಶನ್ಸನ್ನು ನೀವು ಇಲ್ಲಿ ಹೋಗಿ ಕೆಳಗಡೆ ಡಿಸೇಬಲ್ ಮಾಡಿ. ಅದೇ ರೀತಿ ಇಲ್ಲಿ ಎನೇಬಲ್ ಆಗಿರೋ ಆಪ್ಷನ್ಸನ್ನು ಡಿಸೇಬಲ್ ಮಾಡ್ತಾ ಇದ್ದೀನಿ, ಡಿಸೇಬಲ್ ಆಗ್ತಾ ಇದೆ. ಸೊ ಯಾವ್ಯಾವ ಅಪ್ಲಿಕೇಶನ್ಸ್ ನಿಮಗೆ ಬೇಡವೋ ಅದನ್ನು ಎನೇಬಲ್ ಡಿಸೇಬಲ್ ಮಾಡ್ಕೋಬೋದು. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿ ನಿಮಗೆ ಬೂಟ್ ಆಪ್ಷನ್ ಕಾಣಿಸ್ತಾ ಇದೆ. ಈ ಬೂಟ್ ಆಪ್ಷನಲ್ಲಿ ಹೋಗಿ ಇಲ್ಲಿ ನಾರ್ಮಲ್ ಆಗಿ ಎಲ್ಲ ಸಿಸ್ಟಮಲ್ಲಿ 30 ಸೆಕೆಂಡ್ಸ್ ಅಂತ ಇರುತ್ತೆ ಇನಿಷಿಯಲ್ ಆಗಿ. ಸೊ ಬೂಟ್ ಆಪ್ಷನ್ ಇದರಲ್ಲಿ ಕೂಡ ನೀವು ಟೈಮಿಂಗನ್ನು ಚೇಂಜ್ ಮಾಡ್ಕೋಬೋದು. ಸೊ ಬೂಟ್ ಆಪ್ಷನ್ ಬಂದ್ಬಿಟ್ಟು ನಾನು ಇಲ್ಲಿ 3 ಸೆಕೆಂಡ್ಸ್ ಮಾಡಿದ್ದೇನೆ, ನಿಮಗೆ 4 ಸೆಕೆಂಡ್ಸ್, 5 ಸೆಕೆಂಡ್ಸ್ ಅಥವಾ 3 ಸೆಕೆಂಡ್ಸ್. ಈ ರೀತಿ ನೀವು ಟೈಮಿಂಗನ್ನು ಚೇಂಜ್ ಮಾಡೋದ್ರಿಂದ ನೀವು ಸಿಸ್ಟಮನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಬೂಟ್ ಅಪ್ ಸ್ಪೀಡಪ್ ಆಗುತ್ತೆ. ಸೊ ಈ ರೀತಿ ಟೈಮಿಂಗ್ ಚೇಂಜ್ ಮಾಡಿದ್ಮೇಲೆ ನೀವು ಇಲ್ಲಿ ಅಪ್ಲೈ ಅಂತ ಕೊಡಬೇಕು, ನೆಕ್ಸ್ಟ್ ಓಕೆ ಅಂತ ಪ್ರೆಸ್ ಮಾಡಬೇಕು. ಆವಾಗ ಇಲ್ಲಿ ಸಿಸ್ಟಮ್ ಕಾನ್ಫಿಗರೇಷನ್ ನಿಮಗೆ ಒಂದು ಮೆಸೇಜ್ ಕೇಳುತ್ತೆ, ರಿಸ್ಟಾರ್ಟ್ ಮಾಡಿ ಅಥವಾ ಅನಂತರ ರಿಸ್ಟಾರ್ಟ್ ಮಾಡಿ. ಸೊ ನಾನು ಅನಂತರ ರಿಸ್ಟಾರ್ಟ್ ಮಾಡ್ತೇನೆ, ಎಕ್ಸಿಟ್ ವಿತೌಟ್ ರಿಸ್ಟಾರ್ಟ್. ಸೊ ನಾನು ಇನ್ನು ಕೆಲವೊಂದು ಸ್ಟೆಪ್ಸನ್ನು ನಿಮಗೆ ತೋರಿಸ್ಬೇಕಾಗಿರೋದ್ರಿಂದ ನಾನು ನೆಕ್ಸ್ಟ್ ರಿಸ್ಟಾರ್ಟ್ ಮಾಡ್ತೇನೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ವಿಂಡೋಸ್ ಆರ್ ಅನ್ನು ಪ್ರೆಸ್ ಮಾಡಿ. ಇಲ್ಲಿ ಪ್ರೀ ಪೆಚ್ ಅಂತ ಹೇಳಿ ಟೈಪ್ ಮಾಡಿ. ನಾನು ಆಲ್ರೆಡಿ ಈ ಆ್ಯಕ್ಷನ್ಸನ್ನು ಮಾಡಿದ್ದೇನೆ, ಅದಕ್ಕೋಸ್ಕರ ಅಲ್ಲಿ ಸೇವ್ ಆಗಿದೆ. ಪ್ರೀ ಪೆಚ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಇಲ್ಲಿ ಕಂಪ್ಯೂಟರ್ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಗ್ರಾಂಟೆಡ್. ಈ ಎಲ್ಲ ಟೆಂಪರರಿ ಫೈಲ್ಸನ್ನು ಸೆಲೆಕ್ಟ್ ಆಲ್ ಮಾಡಿ, Ctrl+A, ಡಿಲೀಟ್. ಎಸ್, ಸಿಸ್ಟಮ್ ಫೈಲನ್ನು ಒಂದನ್ನು ಬಿಟ್ಬಿಟ್ಟು ಎಲ್ಲ ಫೈಲ್ಸ್ ಡಿಲೀಟ್ ಆಗುತ್ತೆ. ಸೊ ನಿಮ್ಮ ಟೆಂಪರರಿ ಫೈಲ್ಸ್ ಎಲ್ಲ ಡಿಲೀಟ್ ಆಯಿತು. ನೆಕ್ಸ್ಟ್ ಅದೇ ರೀತಿಯಾಗಿ ವಿಂಡೋಸ್ ಆರ್ ಮತ್ತು %temp% ಎಂಟರ್ ಮಾಡಿ. ಇವೆಲ್ಲ ಟೆಂಪರರಿ ಫೈಲ್, ಇದು ಕೂಡ ನಿಮ್ಮ ಸಿಸ್ಟಮನ್ನು ಸ್ಲೋ ಮಾಡುತ್ತೆ. ಇವನ್ನು ಎಲ್ಲ ಕೂಡ ಡಿಲೀಟ್ ಮಾಡಿ.
ಪರ್ಮಿಷನ್ ಕೇಳುತ್ತೆ, ಎಕ್ಸೆಸ್. ಓಕೆ, ಸಿಸ್ಟಮ್ ಫೈಲ್ ಮಾತ್ರ ಇಲ್ಲಿ ಡಿಲೋಡ್ ಆಗೋದಿಲ್ಲ. ಕೆಲವೊಂದು ವಿಂಡೋಸ್ ಸಪೋರ್ಟೆಡ್ ಸಿಸ್ಟಮ್ ಫೈಲ್ಸ್ ಇರುತ್ತೆ, ಅದು ಮಾತ್ರ ಡಿಲೀಟ್ ಆಗೋದಿಲ್ಲ. ಇನ್ನು ಉಳಿದಿರೋ ಎಲ್ಲ ಫೈಲ್ಸ್ಗಳು ಡಿಲೀಟ್ ಆಗುತ್ತೆ. ಓಕೆ, ಸೊ ಈ ಪ್ರೊಸೆಸ್ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮ ಸಿಸ್ಟಮನ್ನು ಕ್ಲಿಯರ್ ಮಾಡೋದಕ್ಕೆ. ನೋಡಿ, ಈ 3 ಸಿಸ್ಟಮ್ ಫೈಲ್ ಮಾತ್ರ ಉಳಿದಿದೆ, ಇನ್ನು ಉಳಿದಿರೋ ಎಲ್ಲ ಫೈಲ್ಸ್ಗಳು ಕ್ಲಿಯರ್ ಆಯಿತು. ಓಕೆ, ನೆಕ್ಸ್ಟು ವಿಂಡೋಸ್ ಆರ್ ಜಸ್ಟ್ ಟೆಂಪ್ ಅಂತ ಟೈಪ್ ಮಾಡಿ. ಸೊ ವಿಂಡೋಸಲ್ಲಿರೋಂಥ ಟೆಂಪ್ ಫೈಲ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ಈ ಟೆಂಪ್ ಫೈಲ್ಸನ್ನು ಕೂಡ ಸೆಲೆಕ್ಟ್ ಆಲ್, ಡಿಲೀಟ್, ಎಸ್, ಕಂಟಿನ್ಯೂ. ಇಲ್ಲಿ ಕೂಡ ಸಿಸ್ಟಮ್ ಫೈಲ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಓಕೆ, ರೈಟ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಜಸ್ಟ್ ಸರ್ಚ್ ಆಪ್ಷನಲ್ಲಿ ಹೋಗಿ ಕ್ಲೀನ್ ಡಿಸ್ಕ್ ಅಂತ ಟೈಪ್ ಮಾಡಿ. ಓಕೆ, ಇಲ್ಲಿ ಡಿಸ್ಕ್ ಕ್ಲೀನಪ್ ಅಂತ ಬಂತು. ಇಲ್ಲಿ ಎಲ್ಲ ಡ್ರೈವ್ಗಳ ಆಪ್ಷನ್ಸ್ ಇದೆ. ಒಂದನ್ನು ನಾವು ನೋಡೋಣ. ಈಗ ಜಸ್ಟ್ ಸಿ ಸೆಲೆಕ್ಟ್ ಮಾಡ್ತೀನಿ, ಓಕೆ ಅಂತ ಕೊಡಿ. ಸಿ ಡಿಸ್ಕ್ ಕ್ಲೀನಪ್ ಆಗುತ್ತೆ. ಇಲ್ಲಿ ಟೆಂಪರರಿ ಫೈಲ್ಸ್ ಕ್ಯಾಲ್ಕುಲೇಟೆಡ್ ಆಯಿತು. ಇಲ್ಲಿ ನೀವು ಯಾವುದು ಪರ್ಟಿಕ್ಯುಲರ್ ಆಗಿ ಡಿಲೀಟ್ ಮಾಡಬೇಕು ಬೇಡವು ಅಂತೇಳಿ ನೀವು ಇದನ್ನು ಸೆಲೆಕ್ಟ್ ಅನ್ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕ್ಲೀನ್ ಅಪ್ ಸಿಸ್ಟಮ್ಸ್ ಫೈಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಿಸ್ಟಮ್ ಫೈಲ್ ಕ್ಲೀನ್ ಆಯಿತು. ಈ ಮುಂಚೆ ನಾನು ಮಾಡಿದ್ರಿಂದ ಜಾಸ್ತಿ ಫೈಲ್ಸ್ ಇಲ್ಲ, ಸ್ವಲ್ಪ ಫೈಲ್ಸ್ ಏನಿದೆ ಇಲ್ಲಿ ಆಗ್ತಾ ಇದೆ. ಓಕೆ, ಇನ್ನು ಪ್ರೊಸೆಸಿಂಗ್ ನಡೀತಾ ಇದೆ. ನೋಡಿ, ಇಲ್ಲಿ ಕಂಪ್ಲೀಟ್ ಆಯ್ತು ಇವಾಗ. ಅದೇ ರೀತಿ ಮತ್ತೆ ನೀವು ಬೇರೆ ಡ್ರೈವ್ಗಳನ್ನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಇ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಮಾಡಿ. ಅದೇ ರೀತಿ ನಿಮ್ಮ ಹತ್ರ ಯಾವ್ಯಾವ ಡ್ರೈವ್ಸ್ ಇದ್ದಾವೆ ಪ್ರತಿಯೊಂದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲೀನ್ ಡಿಸ್ಕನ್ನು ಮಾಡ್ಬೋದು. ಓಕೆ ಓಕೆ ನೆಕ್ಸ್ಟ್ ಆಪ್ಷನ್ ನೋಡೋಣ. ಸರ್ಚ್ ಆಪ್ಷನ್ಗೆ ಹೋಗಬೇಕು. ಸರ್ಚ್ ಆಪ್ಷನಲ್ಲಿ ಜಸ್ಟ್ ಸ್ಟೋರೇಜ್ ಅಂತ ಟೈಪ್ ಮಾಡಿ. ಇಲ್ಲಿ ನಿಮಗೆ ಸ್ಟೋರೇಜ್ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಸ್ಟೋರೇಜ್ ಸೆಟ್ಟಿಂಗ್ಸಲ್ಲಿ ಹೋಗಿ ನಿಮ್ಮ ಎಲ್ಲ ಫೈಲ್ಸ್, ಡಾಕ್ಯುಮೆಂಟ್ಸ್, ಆ್ಯಪ್ಸ್, ಟೆಂಪ್ರರಿ ಫೈಲ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಈ ವಿಂಡೋಸ್ 10ಅಲ್ಲಿ ಇಟ್ಸ್ ಅ ವೆರಿ ಗುಡ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಫೈಲ್ಸ್, ಅನ್ವಾಂಟೆಡ್ ಫೈಲ್ಸ್, ಆ್ಯಪ್ ಕನ್ಸ್ಯೂಮ್, ಎಷ್ಟು ಡಾಟಾ ಕನ್ಸ್ಯೂಮ್ ಆಗಿದೆ, ಎಷ್ಟೆಷ್ಟು ಯಾವ್ಯಾವ ಫೈಲ್ಸ್ ಯೂಸ್ ಮಾಡಿದೆ ಅಂತ ಹೇಳಿ ನಾವು ಇಲ್ಲಿ ಫುಲ್ ಡೀಟೇಲ್ಸ್ ನೋಡ್ಬೋದು. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೆಂಪರರಿ ಫೈಲ್ಸ್ 714 MB. ಸೊ ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ನಿಮಗೆ ಬೇರೆ ಯಾವ ಫೈಲು ನಿಮಗೆ ಅನ್ವಾಂಟೆಡ್ ಅನಿಸುತ್ತೆ ಆ ಫೈಲ್ಸನ್ನು ಇಲ್ಲಿಂದ ಫೈಂಡ್ ಔಟ್ ಮಾಡಿಕೊಂಡು ಡಾಕ್ಯುಮೆಂಟ್ಸು ಇದರೊಳಗಡೆ ಹೋಗ್ಬಿಟ್ಟು ನೀವು ಆ ಫೈಲ್ಸನ್ನು ಫೈಂಡ್ ಔಟ್ ಮಾಡಿಕೊಂಡು ಇಲ್ಲಿ ಸ್ಪೇಸನ್ನು ನೋಡ್ಕೊಂಡ್ಬಿಟ್ಟು ಯೂಸ್ಲೆಸ್ ಇರೋವಂಥ ಫೈಲ್ಸನ್ನು ನೀವು ಇಲ್ಲಿ ಡಿಲೀಟ್ ಮಾಡ್ಬೋದು. ನಾನು ಇಲ್ಲಿಗೆ ಇವಾಗ ಟೆಂಪರರಿ ಫೈಲ್ಸ್ ಏನು 714 MB ಇದೆ ಅದನ್ನು ಡಿಲೀಟ್ ಮಾಡ್ತೀನಿ. ಸ್ಕ್ಯಾನ್ ಆಗ್ತಾ ಇದೆ. ಇಲ್ಲಿ ಲಿಸ್ಟ್ ಕೂಡ ಕೊಡುತ್ತೆ ಯಾವ್ಯಾವ ಸೆಕ್ಷನಲ್ಲಿ ಎಷ್ಟೆಷ್ಟು MB ಟೆಂಪರರಿ ಫೈಲ್ಸ್ ಇದೆ ಅಂಥೇಳಿ. ರೀಸೈಕಲ್ಬಲ್ನಲ್ಲಿ ಟೆಂಪರರಿ ಫೈಲ್ಸ್, ಥಂಬ್ನೇಲ್ಸ್ ಮತ್ತು ಟೆಂಪರರಿ ಇಂಟರ್ನೆಟ್ ಫೈಲ್ಸ್, ಇವೆಲ್ಲ ಫೈಲ್ಸ್ ಇದೆ. ಸೊ ನೀವು ಇಲ್ಲಿ ಕೂಡ ಸೆಲೆಕ್ಟ್ ಆ್ಯಂಡ್ ಅನ್ಸೆಲೆಕ್ಟ್ ಮಾಡ್ಕೋಬೋದು ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ನಾನಿಲ್ಲಿ ಸೆಲೆಕ್ಟ್ ಆಲ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಗೆ ಯಾವುದು ಬೇಕಾಗಿಲ್ಲ. ಸಿಸ್ಟಮ್ ನೀಡ್ ಟು ಬಿ ಕ್ಲೀನ್. ರಿಮೂವ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕ್ಲೀನಪ್ ಸ್ಟಾರ್ಟ್ ಆಗಿದೆ. ಓಕೆ, ಇವಾಗ ಟೆಂಪರರಿ ಫೈಲ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇಲ್ಲಿ ನೋಡ್ಬೋದು 0 ಬೈಟ್ ಶೋ ಮಾಡ್ತಾ ಇದೆ. ಓಕೆ, ಇದಾದಮೇಲೆ ನಾವು ನೆಕ್ಸ್ಟ್ ನೋಡೋಣ. ಮತ್ತೆ ಸರ್ಚಲ್ಲಿ ಹೋಗ್ಬಿಟ್ಟು MS-conf ಅಂತ ಟೈಪ್ ಮಾಡಿ. ಸೊ ಸಿಸ್ಟಮ್ ಕಾನ್ಫಿಗರೇಷನ್ ಓಪನ್ ಆಯಿತು. ಈ ಮುಂಚೆ ನಾವು ನೋಡಿದ್ವಲ್ಲ ಅಲ್ಲೇ ನೋಡ್ತಾ ಇದ್ದೀವಿ. ಬೂಟ್ ಆಪ್ಷನ್ 3 ಸೆಕೆಂಡ್ ಆಯಿತು. ನಂತರ ಇಲ್ಲಿ ಜನರಲಲ್ಲಿ ನೀವು ನೋಡ್ತಾ ಇರ್ಬೋದು
ನಾರ್ಮಲ್ ಸ್ಟಾರ್ಟಪ್, ಡಯಾಗ್ನೋಸ್ಟಿಕ್ ಸ್ಟಾರ್ಟಪ್ ಆ್ಯಂಡ್ ಸೆಲೆಕ್ಟಿವ್ ಸ್ಟಾರ್ಟಪ್. ನಾನಿಲ್ಲಿ ಸೆಲೆಕ್ಟಿವ್ ಸ್ಟಾರ್ಟಪ್ಪನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಕಾರಣ, ನಾರ್ಮಲ್ ಸ್ಟಾರ್ಟಪ್ಪಲ್ಲಿ ಸಿಸ್ಟಮ್ನ ಎಲ್ಲ ಡ್ರೈವರ್ಸ್ಗಳು ಲೋಡ್ ಆಗುತ್ತೆ. ಇದರಿಂದನೂ ಕೂಡ ನಿಮಗೆ ಸ್ಟಾರ್ಟಪ್ಪಲ್ಲಿ ಟೈಮ್ ಡಿಲೇ ಆಗುತ್ತೆ ಮತ್ತು ಪ್ರೊಸೆಸಿಂಗ್ ಕೂಡ ಲೇಟ್ ತಗೊಳುತ್ತೆ. ಕೆಲವೊಂದು ಸಾರಿ ಇದು ನಿಮ್ಮ ಸಿಸ್ಟಮನ್ನು ಸ್ಲೋ ಕೂಡ ಮಾಡುತ್ತೆ. ಅದಕ್ಕೋಸ್ಕರ ನಮಗೆ ಯಾವ ಅಪ್ಲಿಕೇಶನ್ಸ್ ಬೇಕು, ಸೆಲೆಕ್ಟಿವ್ ಅಪ್ಲಿಕೇಶನ್ಸ್ ಬೇಕು, ಅಷ್ಟು ರನ್ ಆದರೆ ಸಾಕು. ಅದಕ್ಕೋಸ್ಕರ ನಾವು ಇಲ್ಲಿ ಸೆಲೆಕ್ಟಿವ್ ಸ್ಟಾರ್ಟಪ್ಪನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಲೋಡ್ ಸಿಸ್ಟಮ್ ಸರ್ವಿಸ್, ಲೋಡ್ ಸ್ಟಾರ್ಟಪ್ ಐಟಮ್ಸ್, ಇಷ್ಟಾದರೆ ಸಾಕು. ಸೊ ನಿಮ್ಮ ಆಪ್ಷನಲ್ಲಿ ನಾರ್ಮಲ್ ಆಗಿ ನಿಮ್ಮ ಕಂಪ್ಯೂಟರಲ್ಲಿ ನಾರ್ಮಲ್ ಸ್ಟಾರ್ಟಪ್ ಪ್ಲಸ್ ಅಥವಾ ಡೈಗ್ನೋಟಿಕ್ ಸ್ಟಾರ್ಟಪ್ ಇದ್ದರೆ ಅದನ್ನು ಸೆಲೆಕ್ಟಿವ್ ಸ್ಟಾರ್ಟಪ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮ್ಮ ಬ್ರೌಸರ್ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರ್ ಆಗಿರ್ಬೋದು. ಸೊ ಇದರಲ್ಲಿ ಕೂಡ ನಿಮ್ಮ ಕ್ಯಾಚಸ್ ಆ್ಯಂಡ್ ಕುಕೀಸ್ ಆ್ಯಂಡ್ ಸಮ್ ಕೈಂಡ್ಸ್ ಆಫ್ ಮಾಲ್ವೇರ್ಸ್ ಕೂಡ ಅಟ್ಯಾಕ್ ಆಗಿರ್ಬೋದು. ಅದಕ್ಕೋಸ್ಕರ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ, ನಾನಿಲ್ಲಿ ಇಂಟರ್ನೆಟ್ ಕನೆಕ್ಟ್ ಮಾಡಿಲ್ಲ. ಓಕೆ, ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗಿ ಇಲ್ಲಿ ವಿಂಡೋಸ್ ಎಕ್ಸ್ಪ್ಲೋರಲ್ಲಿ ಮತ್ತು ಕ್ರೋಮ್ನಲ್ಲಿ ಮತ್ತು ಎಡ್ಜಲ್ಲಿ ಆಪ್ಷನ್ಸ್ ಸ್ವಲ್ಪ ಚೇಂಜ್ ಇರ್ಬೋದು, ಬಟ್ ಮೋರ್ ಆರ್ ಲೆಸ್ ಸೇಮ್ ಅಕಾರ್ಡಿಂಗ್ ಟು ಬ್ರೌಸರ್ ನೀವು ಆಯ್ಕೆ ಮಾಡ್ಕೊಳ್ಳಿ. ಸೇಫ್ಟಿ ಆ್ಯಂಡ್ ಡಿಲೀಟ್ ಬ್ರೌಸರ್ ಹಿಸ್ಟ್ರಿ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ನೀವು ಪ್ರಿಸರ್ವ್ ಫೇವರೇಟ್ಸ್, ವೆಬ್ಸೈಟ್ ಡಾಟಾ, ಟೆಂಪರರಿ ಫೈಲ್ಸ್, ಕುಕೀಸ್, ಹಿಸ್ಟ್ರೀಸ್, ಡೌನ್ಲೋಡ್ ಹಿಸ್ಟ್ರೀಸ್, ಫಾರ್ಮ್ಸ್, ಪಾಸ್ವರ್ಡ್ಸ್, ಇಲ್ಲಿ ಯಾವ್ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ಮಸ್ಟ್ ಆ್ಯಂಡ್ ಶುಡ್ ಹಿಸ್ಟ್ರಿ ಫೈಲ್ಸ್ ಆ್ಯಂಡ್ ಕುಕೀಸ್ ಆ್ಯಂಡ್ ಟೆಂಪರರಿ ಫೈಲ್ಸ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿ. ಸೊ ನಿಮ್ಮ ಎಕ್ಸ್ಪ್ಲೋರ್ ಇಂದ ಈ ಎಲ್ಲ ಫೈಲ್ಸ್ಗಳು ಇವಾಗ ಡಿಲೀಟ್ ಆಯಿತು. ಇದೆಲ್ಲ ಆದಮೇಲೂ ಕೂಡ ನಿಮಗೆ ಸಿಸ್ಟಮ್ ಇನ್ನೂ ಸ್ಲೋ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಸ್ಟ್ರಾಂಗ್ಲಿ ರೆಕಮೆಂಡ್ ಯೂಸ್ ಬೆಸ್ಟ್ ಆ್ಯಂಟಿವೈರಸ್. ಸೊ ಬೆಸ್ಟ್ ಆ್ಯಂಟಿವೈರಸನ್ನು ಪೇಯ್ಡ್ ವರ್ಷನನ್ನು ನೀವು ಪರ್ಚೇಸ್ ಮಾಡೋಕ್ಕೆ ಆಗದೆ ಇದ್ದರೆ, ನೆಕ್ಸ್ಟು ಸರ್ಚ್ ಆಪ್ಷನಲ್ಲಿ ಹೋಗಿ ಡಿಫ್ರಾಗ್ ಅಂತ ಟೈಪ್ ಮಾಡಿದೆ. ಅಷ್ಟು ಟೈಪ್ ಮಾಡಿದ ಕೂಡಲೇ ಡಿಫ್ರಾಗ್ಮೆಂಟ್ ಆ್ಯಂಡ್ ಆಪ್ಟಮೈಸ್ ಡ್ರೈವರ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ CDEF ನಿಮ್ಮ ಎಲ್ಲ ಡ್ರೈವ್ಗಳ ಲಿಸ್ಟ್ ಇಲ್ಲಿ ತೋರಿಸುತ್ತೆ. 1 by 1 ನೀವು ಇದನ್ನು ಆಪ್ಟಮೈಸೇಷನ್ ಮಾಡಬೇಕಾಗತ್ತೆ. ಫಸ್ಟು C ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ಎನಲೈಸ್ ಮಾಡ್ಕೊಳ್ಳಿ. ಎನಲೈಸ್ ಆಗುತ್ತೆ. ಇದೇ ರೀತಿ ನೀವು ಪ್ರತಿಯೊಂದು ಡ್ರೈವ್ನು ಕೂಡ ಎನಲೈಸ್ ಮಾಡ್ಕೊಳ್ಳಿ. ಎನಲೈಸ್ ಕಂಪ್ಲೀಟ್ ಆದಮೇಲೆ ಆಪ್ಟಮೈಸ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಇದು ಟೈಮ್ ತಗೊಳ್ಳುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಯುವರ್ ಮೆಮೊರಿ. ಎನಲೈಸ್ ಕಂಪ್ಲೀಟ್ ಆಯಿತು. ಇವಾಗ ಡೀಪ್ ಫ್ರಾಗ್ಮೆಂಟೇಷನ್ ಆಗ್ತಾ ಇದೆ. ಸೊ ಇದು ಸುಮಾರು ಟೈಮ್ ತಗೊಳುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಫ್ರಾಗ್ಮೆಂಟ್ ಇರೋ ಡಾಟಾ ಎಲ್ಲ ಡೀಪ್ ಫ್ರಾಗ್ಮೆಂಟೇಷನ್ ಆಗುತ್ತೆ. ಓಕೆ, ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕಂತ ಹೇಳಿದ್ರೆ, ಫ್ರಾಗ್ಮೆಂಟ್ ಆಗಿರೋ ಡಾಟಾಸ್ನ ಅಂದರೆ ಒಂದು ಸ್ಮಾಲ್ ಫೈಲ್ಸ್ ಇದು ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ರೀತಿಯಾಗಿ, ಅಂದರೆ ಒಂದು ವ್ಯವಸ್ಥಿತ ರೀತಿಯಾಗಿ ಇಲ್ಲದೆ ಇರುವಂಥ ಎಲ್ಲ ಸ್ಮಾಲ್ ಫೈಲ್ಸನ್ನು ಮಾಸ್ ಸ್ಟೋರೇಜಲ್ಲಿ ಒಂದು ಅಕಾರ್ಡಿಂಗ್ ಟು ಲಿಸ್ಟ್ ಪ್ರಕಾರ ಫ್ರಾಗ್ಮೆಂಟೇಷನ್ ಇದ್ದಿದ್ದು ಫೈಲ್ಸನ್ನು ಡಿಫ್ರಾಗ್ಮೆಂಟ್ ಮಾಡಿ ಎಲ್ಲ ಒಟ್ಟಿಗೆ ಫೈಲ್ಸನ್ನು ಅಡ್ಜಸ್ಟ್ ಮಾಡೋದು. ಅದಕ್ಕೋಸ್ಕರ ಇದನ್ನು ಡಿಫ್ರಾಗ್ಮೆಂಟೇಷನ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಎಲ್ಲದನ್ನು ತೋರಿಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದೇ ರೀತಿಯಾಗಿ ನೀವು ಉಳಿದಿರೋ ಎಲ್ಲ ಫೈಲ್ಸನ್ನು ನೀವು ಮಾಡ್ಕೊಳ್ಳಿ. ಇದೆಲ್ಲ ಮಾಡಿದ ಮೇಲೂ ಕೂಡ ನಿಮ್ಮ ಸಿಸ್ಟಮ್ ಇನ್ನೂ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಈ ಲಾಸ್ಟ್ 2 ಸ್ಟೆಪ್ಸನ್ನು ನೀವು ಮಾಡ್ಬೋದು. ದಿಸ್ PC ಅಂತ ಆಪ್ಷನ್ ಇದೆ, ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸಲ್ಲಿ ಹೋಗಿ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ 4 ಆಪ್ಷನ್ ಸಿಗುತ್ತೆ. ಡಿವೈಸ್ ಮ್ಯಾನೇಜರ್, ರಿಮೋಟ್ ಸೆಟ್ಟಿಂಗ್ಸ್ ಆ್ಯಂಡ್ ಸಿಸ್ಟಮ್ ಪ್ರೊಡಕ್ಷನ್ಸ್ ಆ್ಯಂಡ್ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತೇಳಿ. ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸಲ್ಲಿ ಹೋಗಿ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ, ಸೆಟ್ಟಿಂಗ್ಸ್ ಆಪ್ಷನ್ಸ್. ಸೆಟ್ಟಿಂಗ್ ಆಪ್ಷನ್ ಬಂದಮೇಲೆ ನಿಮಗೆ 4 ಆಪ್ಷನ್ ಕಾಣುತ್ತೆ. ಲೆಟ್ ವಿಂಡೋಸ್ ಚೂಸ್ ವಾಟ್ಸ್ ದ ಬೆಸ್ಟ್ ಫಾರ್ ಮೈ ಕಂಪ್ಯೂಟರ್. ಸೆಕೆಂಡ್, ಅಡ್ಜಸ್ಟ್ ಫಾರ್ ದ ಬೆಸ್ಟ್ ಅಪಿಯರೆನ್ಸ್ ಆ್ಯಂಡ್ ದ ಕಸ್ಟಮೈಸ್ಡ್. ಸೊ ಇಲ್ಲಿ ನೀವು ಈ ಥರ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಲ್ಲಿ ಅದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇವೆಲ್ಲ ಡಿಸೆಲೆಕ್ಟ್ ಆಯಿತು. ಇವೆಲ್ಲ ಅಪ್ಲಿಕೇಶನ್ಸ್ ಇವೆಲ್ಲ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟೆಡ್ ಟು ಯುವರ್ ಗ್ರಾಫಿಕ್ಸ್ ಕಾರ್ಡ್ ಆಲ್ ಆರ್ ರಿಲೇಟೆಡ್ ಟು ದ ಅನಿಮೇಷನ್. ಸೊ ನಿಮ್ಮ ಅನಿಮೇಷನ್ಗೋಸ್ಕರ ಈ ಎಲ್ಲ ಅಪ್ಲಿಕೇಶನ್ಸ್ ಇದೆ. ನಿಮಗೆ ಅನಿಮೇಷನ್ ಏನು ಬೇಡ, ಅನಿಮೇಷನ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಓಕೆ, ಬಟ್ ಬೇಸಿಕ್ ಆಪ್ಷನ್ಸ್ ಎಲ್ಲ ಸ್ಟಾರ್ಟ್ ಆದರೆ ಸಾಕು ಅಂತ ಇದ್ರೆ ನೀವು ಇದನ್ನ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಉಳಿದಿರೋ ಎಲ್ಲ ಅನಿಮೇಷನ್ಸನ್ನು ಡಿಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಮ ಸಿಸ್ಟಮ್ ಸ್ಪೀಡಾಗಿ ವರ್ಕ್ ಆಗುತ್ತೆ. ಅಥವಾ ನಿಮಗೆ ಇಲ್ಲಿ ಕೆಲವೊಂದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸ್ಮೂತ್ ಎಡ್ಜಸ್ ಸ್ಕ್ರೀನ್ ಫಂಡ್ಸ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅನಂತರ ಅಂಡರ್ ಮೌಸ್ ಪಾಯಿಂಟರ್ ಈ ಎರಡನ್ನ ಸೆಲೆಕ್ಟ್ ಮಾಡ್ಬೋದು. ಮೌಸ್ ಪಾಯಿಂಟರಲ್ಲಿ ನನಗೆ ಗ್ರಾಫಿಕ್ಸ್ ಬೇಕು ಮತ್ತು ಸುಮ್ಮನೆ ಎಡ್ಜಸ್ಸಲ್ಲಿ ನನಗೆ ಅಲ್ಲಿ ಕೂಡ ಗ್ರಾಫಿಕ್ಸ್ ಬೇಕು, ಅದಕ್ಕೋಸ್ಕರ ನಾನು ಇದೆರಡನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಕಸ್ಟಮ್ಗೆ ಜಂಪ್ ಆಯಿತು. ಸೊ ನೀವು ಇಲ್ಲಿ ಕಸ್ಟಮೈಸ್ ಮಾಡಿದ್ರಿ, ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡೋದ್ರಿಂದ ಕಸ್ಟಮೈಸ್ ಅಪ್ಲೈ ಆಯಿತು. ಅನಂತರ ನೀವು ಇಲ್ಲಿ ಅಪ್ಲೈ ಅಂತ ಕೊಡ್ಬೋದು. ಸೊ ಅಪ್ಲೈ ಅಂತ ಕೊಡಿ ಆ್ಯಂಡ್ ದೆನ್ ಪ್ರೆಸ್ ಓಕೆ. ಸೊ ಈ ಆ್ಯಕ್ಷನ್ ಕೂಡ 100% ನಿಮಗೆ ವರ್ಕ್ ಆಗುತ್ತೆ. ಇದು ಆದಮೇಲೂ ಕೂಡ ನಿಮ್ಮ ಸಿಸ್ಟಮ್ ಇನ್ನೂ ಪರ್ಟಿಕ್ಯುಲರ್ ಆಗಿ ವರ್ಕ್ ಆಗ್ತಾ ಇಲ್ಲ, ಇನ್ನೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ವಿ ಆದರೆ ಅವಾಗ ನೀವು ಜಸ್ಟ್ ಈ ಮುಂಚೆ ಮಾಡಿದ ಹಾಗೆ ಸರ್ಚ್ ಆಪ್ಷನಲ್ಲಿ ಹೋಗಿ ವಿಂಡೋಸ್ ಆರ್ ಟೈಪ್ ಮಾಡಿ CMD ಅಂತ ಟೈಪ್ ಮಾಡಿ. ಓಕೆ, ಕಮಾಂಡ್ ಫಾರ್ಮ್ಯಾಟ್ ಇಲ್ಲಿ ಓಪನ್ ಆಗುತ್ತೆ. ಓಕೆ, ಇಲ್ಲಿ SFC ಬ್ಯಾಕ್ ಸ್ಪೇಸ್ ಸ್ಕ್ಯಾನ್ ನೌ ಅಂತ ಟೈಪ್ ಮಾಡಿ. ಓಕೆ, ಇಲ್ಲಿ ಎಕ್ಸಿಕ್ಯೂಟ್ ಆಗಲಿಲ್ಲ ಕಾರಣ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ಇಲ್ಲ. ಸೊ CMDನ ನಾವು ವಿತ್ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ಜೊತೆಗೆ ಓಪನ್ ಮಾಡೋಣ. ಓಕೆ, ವಿಂಡೋಸ್ ಆರ್ CMD run as a administrator. Okay, ಪರ್ಮಿಷನ್ ಕೇಳ್ತಾ ಇದೆ, ಸಕ್ಸಸ್. ಓಕೆ, ಮೊದಲೇ ಮಾಡಿದಾಗೆ SFC ಬ್ಯಾಕ್ / ಸ್ಕ್ಯಾನ್ ನೌ ಅಂತ ಟೈಪ್ ಮಾಡಿ. ಓಕೆ, ನಿಮ್ಮ ಸ್ಕ್ಯಾನಿಂಗ್ ಪ್ರೋಸೆಸ್ ಇವಾಗ ಬಿಗಿನಿಂಗ್ ಸ್ಟಾರ್ಟ್ ಆಗಿದೆ. ಸೊ ಸ್ಕ್ಯಾನ್ ಪ್ರೋಸೆಸ್ ನಡೀತಾ ಇದೆ. ಈ ಸ್ಕ್ಯಾನ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ ದಯವಿಟ್ಟು ತಾವು 100% ಆಗೋವರೆಗೂ ವೇಟ್ ಮಾಡಿ. ಸೊ ಮೇನ್ಲಿ SFC ಸ್ಕ್ಯಾನ್ ನಾವು ಏನು ಮಾಡುತ್ತೆ, ಇದು SFC ಸ್ಕ್ಯಾನ್ ನಾವು ಏನು ಮಾಡುತ್ತೆ, ನಿಮ್ಮ ಸಿಸ್ಟಮಲ್ಲಿ ಇರುವಂಥ ಪ್ರೊಟೆಕ್ಟೆಡ್ ಫೈಲ್ಸ್, ಈ ಪ್ರೊಟೆಕ್ಟೆಡ್ ಫೈಲ್ಸನ್ನು ಎಲ್ಲನೂ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡುತ್ತೆ. ಅದರಲ್ಲಿ ಏನಾದರೂ ಕರೆಕ್ಟೆಡ್ ಫೈಲ್ಸ್ ಇದ್ದರೆ ಅಥವಾ ಅನ್ವಾಂಟೆಡ್ ಕ್ಯಾಚಸ್ ಫೈಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ಓಕೆ, ಸೊ ಇವಾಗ 12% ನಡೀತಾ ಇದೆ. 100% ಆದಮೇಲೆ ಎಕ್ಸಿಟ್ ಮಾಡಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಸಿಸ್ಟಮನ್ನು ಕಂಪ್ಲೀಟಾಗಿ ಒಂದ್ಸರಿ ರೀಸ್ಟಾರ್ಟ್ ಮಾಡಿ. ಇದೆಲ್ಲ ಆದಮೇಲೆ ಫೈನಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫೈನಲಿ ನಾನು ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ, ಇದೆಲ್ಲ ಆದಮೇಲೆ ಇನ್ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಆಗದೆ ಇರೋ ರೀತಿಯಲ್ಲಿ ನೀವು ಒಂದು ಪೇಯ್ಡ್ ವರ್ಷನ್ ಆ್ಯಂಟಿವೈರಸನ್ನು ಯೂಸ್ ಮಾಡೋದು ಬೆಟರ್ ಆ್ಯಂಡ್ ದ ಬೆಸ್ಟ್. ಇನ್ ಕೇಸ್ ನೀವು ಪೇಯ್ಡ್ ವರ್ಷನನ್ನು ಯೂಸ್ ಮಾಡೋದಕ್ಕೆ ಆಗದೆ ಇದ್ದರೆ ನೀವು ಜಸ್ಟ್ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಇಂದ ಏನು ಸ್ಕ್ಯಾನರ್ ಇದೆ ಅದನ್ನಾದರೂ ಯೂಸ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ವೆರಿ ಪವರ್ಫುಲ್. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಗೂಗಲಲ್ಲಿ ಹೋಗಿ ಮೈಕ್ರೋಸಾಫ್ಟ್ ಓಕೆ
ಸೇಫ್ಟಿ ಸ್ಕ್ಯಾನರ್. ಓಕೆ, ಇಲ್ಲಿ ಜೆನ್ಯೂನ್ ವೆಬ್ಸೈಟ್ ಇಂದ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಮೈಕ್ರೋಸಾಫ್ಟ್ ವೆಬ್ಸೈಟ್ ಬಂತು, ಇಲ್ಲಿ ನೋಡ್ತಾ ಇದ್ದೀರಾ. ಅಕಾರ್ಡಿಂಗ್ ಟು ಯುವರ್ ಸಿಸ್ಟಮ್ 32 ಬಿಟ್ ಆಗಿದೆ, 32 ಬಿಟ್ ಆ್ಯಂಡ್ 64 ಬಿಟ್ ಆಗಿದೆ, 64. ಸೊ ನನ್ನ ಸಿಸ್ಟಮ್ 64 ಬಿಟ್ ಇರೋದ್ರಿಂದ ನಾನು 64 ಬಿಟನ್ನು ಡೌನ್ಲೋಡ್ ಮಾಡ್ತಾ ಇದ್ದೇನೆ. ಆ್ಯಸ್ ಪರ್ ಯುವರ್ ಸಿಸ್ಟಮ್ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದ್ಸರಿ ಸ್ಕ್ಯಾನ್ ಮಾಡಿ ನಿಮ್ಮ ಸಿಸ್ಟಮನ್ನು ಯೂಸ್ ಮಾಡಿ. ಐ ಹೋಪ್ 200% ನಿಮ್ಮ ಸಿಸ್ಟಮ್ ಏನು ಹ್ಯಾಂಗ್ ಓವರ್ ಫ್ರೀಸ್ ಓವರ್ ಆಗ್ತಾಯಿತ್ತು ಅದು 200% ಕ್ಲಿಯರ್ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ and please subscribe to our channel. ಧನ್ಯವಾದಗಳು.